ಪಂಚಾಕ್ಷರಿ ಗವಾಯಿಗಳ ಗುರುಗಳವರು. ಇದು ಎಲ್ಲರಿಗೂ ಗೊತ್ತಾಗಬೇಕು. ನಾವು ನಿಮ್ಮ ಕೈ ಅದಾವಿಲ್ಲ ಕೆಲಸ ಕೊಡೋರು ಮಹಾತ್ಮರು ಬಂದಾಗ ದರ್ಶನ ಮಾಡಲಿಕ್ಕೆ ಪಂಚಾಕ್ಷರಿ ಗವಾಯಿ. ಚಪ್ಪಾಳೆ ಬರಲಿ ಪುಟ್ಟರಾಜ ಗವಾಯಿಗಳು, ಬಸವರಾಜ ದಂಡಿಗೇರಿ ಸರ್, ಸಿತಾರ ಮಹಾಪುರುಷರು ಸಿತಾರ ಕಲಿಸಿದವರು ಬಾಲೆಖಾನ್. ಬಾಲೆಖಾನ್ ಮುತ್ತೈವರು ಅಪ್ಪನ ಅಪ್ಪ ಉಸ್ತಾದ್ ರಹಮತ್ ಖಾನ್, ಡಾಕ್ಟರ್ ಬಸವರಾಜ ರಾಜಗುರು ಮಠಪತಿ ಗುರುಗಳ ಗುರುಗಳು, ಸವಾಯಿ ಗಂಧರ್ವರು, ದತ್ತಾತ್ರೇಯ ರಾಮನಾಥ್. ಯಾರು ಗೊತ್ತದ ನಿಮ್ಗೆ? ನಾದಯೋಗಿ ಪರ್ವತಿಕರ್ ಅಂತ ಹೇಳ್ಕೊಂಡು ಇಲ್ಲೇ ಗುಡಿವಾಡದ ಪರ್ವತಿಕರ್ ಊರದ ಆ ಊರವರು. ಅವರು ಎಲ್ಲಿ ಋಷಿಕೇಶ್ ಒಳಗೆ ಧ್ಯಾನ ಮಾಡಿ ಬಹಳ ದೊಡ್ಡ ಸಂಗೀತಗಾರ ಅವರು. ಅವರು ಒಂದು ದತ್ತಾತ್ರೇಯ ವೀಣೆ ಕಂಡಿರ್ತಾರೆ. ಸಿತಾರ, ಸರೋದ ಮತ್ತು ವೀಣೆ ಈ ಮೂರು ಕೂಡಿಸಿ ಒಂದು ವಾದ್ಯ ಮಾಡ್ಯಾರ. ಅದ ಹೆಸರೇನು? ದತ್ತಾತ್ರೇಯ ವೀಣೆ. ಅವರು ಬಾಗಲಕೋಟೆ ಜಿಲ್ಲೆಯವರು ಬಂದು ನಾವು ಭಾಳ ಹೆಮ್ಮೆ ಪಡಬೇಕು. ಅವ್ರು ಚಪ್ಪಾಳೆ ಹೇಳಿ. ಕುಮಾರ್ ಗಂಧರ್ವ. ನನಗೆ ಅನಿಸ್ತತಿ ಈಗ ಹೆಂಗೆ ಸಂಗೀತ ಪಾಠ ನಡೀತೈತಿ ಹಂಗೆ ಸಂಗೀತ ಒಂದಿಷ್ಟು ಲೆಕ್ಚರ್ ಕೊಡ್ಬೇಕಂತ ಮಾಡಿ ಮಕ್ಕಳಿಗೆ ಗೊತ್ತಾಗಬೇಕದು. ನೋಡಿ ಯಾರು ಕುಮಾರ್ ಗಂಧರ್ವ? ಕುಮಾರ್ ಗಂಧರ್ವ ಅಂತಂದ್ರೆ ಇವ ಕನ್ನಡಿಗ. ಇಡೀ ಹಿಂದೂಸ್ತಾನ್ ತುಂಬ ದೊಡ್ಡ ಹೆಸರದೇವರು. ಅವ್ರ ಊರು ಯಾವರು? ಬೆಳಗಾವಿ ಜಿಲ್ಲೆ ಸುಳಿಭಾವಿ, ಸಣ್ಣ ಹಳ್ಳಿ. ಈ ಹುಡುಗ 7ನೇ ಇದ್ದಾಗ, 8ನೇ ವಯಸ್ಸು, ತನ್ನ 7ನೇ ವಯಸ್ಸಿಗೆ ಛೋಟಾ ಖ್ಯಾಲ್ ಹಾಡ ನಿಮ್ಗೆ ಆಗ್ತದೆ. ತನ್ನ 7ನೇ ವಯಸ್ಸಿಗೆ ಬಡಾ ಖ್ಯಾಲ್ ಛೋಟಾ ಖ್ಯಾಲ್ ಹಾಡನ ಅವನು ಯಾರೂ ಕಲಿಸಿಲ್ಲ. ಈಗ ಕಲ್ತು ಹಾಡೋದು ಬೇರೆ, ಅವನು ಯಾರೂ ಕಲಿಸಿಲ್ಲ. ಅವ ಮಕ್ಕಳ ಮನೆಗೆ ಹೋಗಿ ಅವಾಗ RMP ಇವು ರೆಕಾರ್ಡ್ ಇರ್ತೀವಲ್ಲ, ಅವು ರೆಕಾರ್ಡ್ ಪ್ಲೇಟ್, ಅವನು ಕೇಳಿ ಅವ ಸಂಗೀತ ಕಲ್ತ. ಇವ ಹಾಡಿದ ಮೇಲೆ ಅವರಪ್ಪ ಸಂಗೀತಗಾರ ಸಿದ್ದರಾಮಯ್ಯ ಅಂತ ತಿಳ್ಕೊಂಡು ಅವರು ಸಂಗೀತ ಹಾಡೋದನ್ನು ಬಿಟ್ಕೊಂಡ್ರು. ಇವನ ಮೂಲ ಹೆಸರು ಶಿವಪುತ್ರ ಸಿದ್ದರಾಮಯ್ಯ ಕೊಂಕಾಳಿ ಮಠ. ಚಪ್ಪಾಳೆ ಹೊಡ್ರಿಪ್ಪ. ಇವನು ಕುಮಾರ್ ಗಂಧರ್ವ ಹೆಂಗಾದ್ರು? ಇವನು ಹಾಡ ಕೇಳಿ ಬೆಲ್ಲದ ಬಾಗಿಯೊಳಗೆ ಒಬ್ಬರು ಸ್ವಾಮಿಗಳು ಇವನು ನೋಡಿ ಇವ ಹಾಡೋದು ಕೇಳಿ ಇವ ಶಿವಪುತ್ರ ಅಲ್ಲ, ಇವ ಯಾವುದೋ ಜನ್ಮದ ಶಾಪಗ್ರಸ್ತ ಗಂಧರ್ವ ಇರಬೇಕು. ಇವನ ಹೆಸರು ಕುಮಾರ್ ಗಂಧರ್ವ ಅಂತ ಇಟ್ರು. ಒಂದು ಬಂಗಾರ ಉಂಗುರ ತಂದು 7 ವರ್ಷ ಹುಡುಗ ಬಂಗಾರ ಉಂಗುರ ಕೊಟ್ಟು ಅವಾಗ ಕುಮಾರ ಗಂಧರ್ವ ಅಂತ ಹೆಸರಿಡ್ತಾರ. ಅವನ ಮೂಲ ಹೆಸರೇನು? ಶಿವಪುತ್ರ. ಎಲ್ಲ ಮಕ್ಕಳು ನೆನಪಿಡ್ಬೇಕು, ಕಲಿಯೋ ಸಂಗೀತ ಕಲಿಯೋ ಹುಡುಗರು. ಶಿವಪುತ್ರ, ತಂದೆ ಸಿದ್ದರಾಮಯ್ಯ, ಅಡ್ಡ ಹೆಸರು ಕೊಂಕಾಳಿ ಮಠ. ಇವನು ಮೂಲ ಹೆಸರು ಶಿವಪುತ್ರ. ಅವನಿಗೆ ಏನು ಪ್ರಶಸ್ತಿ ಕೊಟ್ಟ ಹೆಸರು? ಕುಮಾರ ಗಂಧರ್ವ. ಗಂಗೂಬಾಯಿ. ಒಂದು ಕಾಲಕ್ಕೆ ಹೆಣ್ಮಕ್ಳು ಸಂಗೀತ ಕಲಿಯೋದಲ್ಲ ಮನೆ ಬಿಟ್ಟು ಹೋಗ್ತಿತ್ತು ಹೊರಗೆ. ತಂಗಿ ಎಲ್ಲ ಹೊಂಟಿ ಸಂಗೀತ ಕಲಿಯಾಕ ಅದನ್ನ ಕಲಿತೆ ಯಾವ ನಾವು ಕಲಿಯುವಂತ ಅಲ್ಲದ. ಸಂಗೀತ ಕಲಿಯಾಕೆ ಹೋದ್ರು ಮೂಗು ಮುರಿದ್ರು, ಡ್ಯಾನ್ಸ್ ಕಲಿಯೋರನ್ನ ಕಂಡ್ರೆ ಮಾರಿ ಕಳಿಸೋದು. ಇಂಥ ಕಾಲೊಳಗೆ ಗಂಗೂಬಾಯಿ ಹಾನಗಲ್ ಇಡೀ ಭಾರತ ತುಂಬ ಸಂಗೀತ ಕಲಾವಿದೆ ಮೆರೆದಳು. ಆಕಿನ ಹೆಸರಲ್ಲಿ ಕರ್ನಾಟಕ ಸರ್ಕಾರ ಏನೇ ಮಾಡಿದೆ ಗೊತ್ತದ? ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಯೂನಿವರ್ಸಿಟಿ ಮಾಡೈತಿ. ಅದೆಲ್ಲ ಮೈಸೂರೊಳಗೆ ಇದೆಲ್ಲ ಬರುತ್ತೆ. ಸಂಗೀತಗಾರರ ಫೋಟೋವನ್ನು ನಮ್ಮ ಬಡಿಗೆ ಸರ್ ಶಾರದಾ ಸಂಗೀತ ವಿದ್ಯಾಲಯದಾಗ ಹಾಕಿ ತಿಳ್ಕೊಂಡು ಕೊಡಕ್ಕೆ ಬರಬೇಕು. ಅಶೋಕ್ ಬಾರಪ್ಪ. ಅಶೋಕ್ ಬಡಿಗೆ ದಯವಿಟ್ಟು ಇಲ್ಲ ಸರ್.